ಅದನ್ನ ಇಸಿಐಗೂ ಸಹ ನಾವು ಕಂಪ್ಲೇಂಟ್ಗಳನ್ನ ಮಾಡಿದ್ವಿ. ಈ ರೀತಿ ಚುನಾವಣೆಗೆ ಬಿಜೆಪಿ ಈ ಬಾರಿ ಇಳಿದಿತ್ತು. ಅದಾದ ನಂತರ ಅನೇಕ ರೀತಿಯಲ್ಲಿ ಅವರು ಏನ್ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ಅವ್ರು ಏನು ಹೇಳಲಿಲ್ಲ. ಹೊತ್ತು ಆಮ್ ಆದ್ಮಿ ಪಕ್ಷದ ಮೇಲೆ ಇಲ್ಲದ ಸಲ್ಲದ ನೀವು ನೋಡ್ತಾ ಹೋದ್ರೆ ಡೆಹಲಿಯಲ್ಲಿ ಅವ್ರು ನಮ್ಮನ್ನು ಯಾವ ರೀತಿಯಲ್ಲೂ ನಾವು ಈ ಒಂದು 3 ಚುನಾವಣೆಗಳ ಸಂದರ್ಭದಲ್ಲೂ ಸಹ ಅದಾದ ನಂತರ ಸರ್ಕಾರದ ರಚನೆಯಲ್ಲೂ ಸಹ ಅವ್ರು ನಮಗೆ ಸುಸೂತ್ರವಾಗಿ ಯಾವ ಕೆಲಸ ಮಾಡೋದಕ್ಕೂ ಬಿಟ್ಟಿಲ್ಲ. LG ಗವರ್ನೆನ್ಸ್ ಅಂತಾರೆ, ನಾವು ಏನಾದ್ರೂ ಒಂದು ಕೆಲಸ ಮಾಡಕ್ ಹೋದ್ರೆ ಅದನ್ನ ತಡೆ ಹಡ್ತಾರೆ. ಅದು ಒಂದೇ ಅಲ್ಲ, ನಮ್ಮ ನಾಯಕರನ್ನ ಎಲ್ಲರನ್ನೂ ಜೈಲಿಗೆ ಹಟ್ತಾರೆ. ಇಲ್ಲದ ಒಂದು ಅಬಕಾರಿ ಅಂತ ಹೇಳಿ ಪ್ರಕರಣ ಅಂತ ಹೇಳಿ ಸುಳ್ಳು ಪ್ರಕರಣವನ್ನ ದಾಖಲೆ ಮಾಡಿ 2 ರಿಂದ 3 ವರ್ಷಗಳ ಕಾಲ ನಮ್ಮ ನಾಯಕರೆಲ್ಲರೂ ಜೈಲಲ್ಲಿ ಇರ್ತಾರೆ. ಎಂತ ಒಂದು ದೊಡ್ಡ ಪರೀಕ್ಷೆ ನಮಗೆ ಅಂದ್ರೆ ಒಂದು ಪಕ್ಷದಲ್ಲಿ ಎಲ್ಲಾ ನಾಯಕರು ಜೈಲಿಗೆ ಇವ್ರು ಹಾಕಿದಾಗ ಇಲ್ಲದ ಒಂದು ಸುಳ್ಳು ಪ್ರಕರಣದಲ್ಲಿ ನಮ್ಮ ನಾಯಕರು ಯಾವ ರೀತಿ ನಮ್ಮ ಪಕ್ಷ ಸರ್ವೈವ್ ಆಗಿರಬೇಕು ಅಂದ್ರೆ, ನೀವು ಸರ್ವೈವಲ್ ಅಂದ್ರೆ ಡೆಫಿನೆಟ್ಲಿ ನಾಟ್. ದಿಸ್ ಈಸ್ ಅಗೇನ್ ಅ ಗವರ್ಮೆಂಟ್ ಫೇವರಿಂಗ್ ಪೀಪಲ್ ವಿಲ್ ಕಮ್ ಬ್ಯಾಕ್. ಇದಕ್ಕೆ ಜನರು ಖಂಡಿತವಾಗ್ಲೂ ಈ ಬಾರಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಅನೇಕ ಗ್ಯಾರಂಟಿ. ಮೊದಲನೇದು ನಮ್ಮ ಪಕ್ಷನೇ ತಂದಿರೋದು. ಒಂದು ಕಡೆ ಬಿಜೆಪಿ ಅವರು ಗೂಂಡಾಗಿರಿ ಇರ್ಬೋದು, ಮತ್ತೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ, ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಅಂತ ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗ್ರೌಂಡ್ ರಿಪೋರ್ಟ್ ಅಲ್ಲಿ ನಾವು ಈಗಾಗಲೇ ಪ್ರೆಸ್ ಮೀಟ್ ಗಳನ್ನ ಮಾಡಿ ಅಲ್ಲಿ ದೆಹಲಿಯಲ್ಲಿ ನಮ್ಮ ನಾಯಕರು ಹೇಳಿದ್ದಾರೆ ಯಾವ ರೀತಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಳನ್ನ ಮಾಡ್ತಾ ಹೋದ್ರು. ಯಾರು ಯೂನಿಯನ್ ಮಿನಿಸ್ಟರ್ಗಳೇ ಖುದ್ದಾಗಿ, ಅದನ್ನ ನಾನು ಖಂಡಿತವಾಗ್ಲೂ ವಿವರಿಸಕ್ಕೆ ಇಷ್ಟಪಡ್ತೀನಿ. ಖುದ್ದಾಗಿ ಯೂನಿಯನ್ ಮಿನಿಸ್ಟರ್ಗಳೇ ಒಬ್ಬೊಬ್ರು 25-33 ವೋಟ್ಗಳು ತಮ್ಮ ಸ್ವಂತ ಮನೆಗಳಿಂದ ಅಲ್ಲ. ಇಸ್ ದಿಸ್ ರಿಯಲಿ? ನಾವು ಯಾರಾದ್ರೂ ಹೇಳಿದ್ರು ನಂಬ್ತಾರ? ಈ ರೀತಿ ನಾವು ದಾಖಲೆಗಳ ಸಮೇತ ತೋರಿಸಿದೀವಿ. ಈ ರೀತಿ ಮ್ಯಾನಿಪುಲೇಷನ್ ನ ಸ್ಟಾರ್ಟ್ ಮಾಡಿದ್ರು. ಇಸಿಐಗೂ ನಾವು ಕಂಪ್ಲೇಂಟ್ ಅನ್ನ ಮಾಡಿದೀವಿ. ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಕೊನೆಗೆ ಇಸಿಆರ್, ನಾನು ಅವ್ರನ್ನ ಹೇಳೋದಿಕ್ಕೆ ನನಗೆ ನಿಜವಾಗ್ಲೂ ಬೇಸರ ಆಗುತ್ತೆ. ಯಾವ ಹಂತಕ್ಕೆ ಬಿಜೆಪಿ ಅವರು ಒಂದು ಪಪೆಟ್ ಗೇಮ್ ಅನ್ನ ಮಾಡಕ್ ಶುರು ಮಾಡಿದ್ರು ಅಂದ್ರೆ, ಇಸಿಐ ಕಂಪ್ಲೇಂಟ್ ಅಂದ್ರೆ ಯಮುನಾ ವಿಚಾರ ಬಂದಾಗ ಈ ವಿಚಾರ ನಿಮಗೆ ಗೆಲುವು ಅನ್ನೋ ವಿಚಾರದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ, ಸೋಲು ಅನ್ನೋ ನೀವು ಗ್ರೌಂಡ್ ರಿಪೋರ್ಟ್ ಅಂತ ಕೇಳ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಗೆಲುವು ಸೋಲು ಅಲ್ಲ, ಗೆಲುವು ನಮ್ಮದೇ, ಅದು ಖಚಿತ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಗ್ರೌಂಡ್ ರಿಪೋರ್ಟ್ ನ ಹೇಳ್ತಿರೋದು ಯಾವ ರೀತಿ ಅಡಚಣೆಗಳನ್ನ ನಮ್ಮ ಪಕ್ಷ ನಿಜವಾಗ್ಲೂ ಅಲ್ಲಿ ಫೇಸ್ ಮಾಡಬೇಕಾಗಿತ್ತು. ಒಂದು ಕಡೆ ಡೆವಲಪ್ಮೆಂಟ್, ನಾವು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ನರೇಟಿವ್ ಅಲ್ಲೇ ಹೋಗಿರೋದು. ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಇವತ್ತು ಮಾತಾಡುತ್ತೆ, ನಮ್ಮ ಒಂದು ಆಸ್ಪತ್ರೆಗಳ ಒಂದು ಅಭಿವೃದ್ಧಿ ಮಾತಾಡುತ್ತೆ, ಯಾವ ರೀತಿ ಹೆಣ್ಣು ಮಕ್ಕಳ ಉಚಿತ ಬಸ್ ವ್ಯವಸ್ಥೆಯಿಂದ ಇವತ್ತು ಒಂದು ಎಕಾನಮಿ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಮೇಡಮ್. ಈಗ ನೋಡಿ ಸರ್, ಜಾಸ್ತಿ ಬಸ್ ಕೊಡ್ತೀನಿ, ಎಜುಕೇಶನ್ ಮಾಡ್ಬಿಡ್ತೀನಿ, ಎಲ್ಲ ಕಾಂಗ್ರೆಸ್ ಹೇಳ್ತಾರೆ. ಬಿಜೆಪಿ 3 ಜನರು ಪೈಪೋಟಿಗೆ ಬಿದ್ದಿದ್ರಿ. 500 ರೂಪಾಯಿ ಜಾಸ್ತಿ, 200 ರೂಪಾಯಿ ಜಾಸ್ತಿ, 1000 ರೂಪಾಯಿ ಜಾಸ್ತಿ. ಸರ್, ಯಾರು ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅನ್ನೋದೇ ನಿಮಗೆ ಬರೋದು. ಆ 2 ಟರ್ಮ್ಗಳಲ್ಲಿ ಸರ್ಕಾರದಲ್ಲಿ ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನ ಯಾವುದೇ ರೀತಿ ನಮ್ಮ ಬಡ್ಜೆಟ್ ಅಲ್ಲಿ ತೊಂದರೆ ಇಲ್ದೇರ ನಾವು ಸಕ್ರಿಯವಾಗಿ ಕೊಡ್ತಾ ಬಂದಿದ್ದೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ದೆಹಲಿಯಲ್ಲಿ ನೋಡಕ್ ಹೋದ್ರೆ ಇವತ್ತು ಮಹಿಳೆಯರನ್ನ, ನೀವು ಗ್ರೌಂಡ್ ಸರ್ವೆ ಅಂದಿದ್ದಕ್ಕೆ ನಾ ಹೇಳ್ತಾ ಇದ್ದೀನಿ, ಮಹಿಳೆಯರು ಮಾತಾಡ್ತಾ ಹೋದ್ರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಯಾವ ರೀತಿ ಇವತ್ತು ಅವರಿಗೆ ಬಸ್ ಫೆಸಿಲಿಟಿಗಳು ಅವ್ರಿಗೆ ಸಿಕ್ತಿರೋದ್ರಿಂದ ಎಷ್ಟು ಅನುಕೂಲ ಆಗಿದೆ. ಅದೊಂದೇ ಅಲ್ಲ, ನೀವು ಕಾಲ್ಕಜಿ ಅನ್ನೋ ಒಂದು ಅಸೆಂಬ್ಲಿನಲ್ಲಿ ಒಂದು ಸರ್ಕಾರಿ ಶಾಲೆ ಬಸ್ತಿಲ್, ಅಲ್ಲಿ ಸುಮಾರು ಒಂದು 1200 ಮಂದಿ ಕುತ್ಕೊಳ್ಳೋ ಅಷ್ಟು ಒಂದು ಆಡಿಟೋರಿಯಂ ಇದೆ. ಪ್ರತಿ 3 ತಿಂಗಳಿಗೊಮ್ಮೆ ಅಲ್ಲಿ PTM ಆಗುತ್ತೆ, ಅಂದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗುತ್ತೆ. ಸರ್, ಆ ಕಾಲ್ಕಜಿ ಅನ್ನೋದು ಲೋವರ್ ಇನ್ಕಮ್ ಗ್ರೂಪ್ ಸೇರಿದಂತಹ ಹೆಚ್ಚಿನ ಮಹಿಳೆಯರು ಅಲ್ಲಿ ಅವತ್ತಿನ ದಿನ ಕೆಲ್ಸಕ್ಕೆ ಹೋಗಲ್ಲ. ದಿಸ್ ಈಸ್ ಅ ಗ್ರೌಂಡ್ ರಿಯಾಲಿಟಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಅಲ್ಲಿರುವಂತಹ ಮಹಿಳೆಯರಿಗೆ ಅವರ ಮಕ್ಕಳನ್ನ ಓದುವಂತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದಕ್ಕಿಂತ ಒಂದು ಉದಾಹರಣೆ ಬೇಕಾ ನಿಮಗೆ? ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷಕ್ಕೆ ಅವ್ರ ಬೆಂಬಲ ನಿಂತಿದ್ದಾರೆ ಅಂತ ಹೇಳಿ. ರಾಜಕಾರಣದಲ್ಲಿ ಹೇಗೆ ಅಂದ್ರೆ ನಾವು ಕೇಳಿದೀವಿ, ತುಂಬಾ ಒಳ್ಳೆ ಕೆಲಸ ಮಾಡಿದವ್ರನ್ನ ತುಂಬಾ ಸೋಲಿಸಿದ್ದಾರೆ ಮೇಡಮ್ ಈ ದೇಶದಲ್ಲಿ. ಅದಕ್ಕೆ ನಾನು 15 ರಾಜ್ಯಗಳ ಉದಾಹರಣೆ ಕೊಡಬಲ್ಲೆ. ಇವನ್ ಸೂರ್ಯ ಮುಕುಂದ್ ರಾಜ್ ಕೂಡ ಅದು ಗೊತ್ತಿರಬೇಕು ಅಂತ.